ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ. ಎಲ್ಲರಿಗೂ ನಮಸ್ಕಾರ. ಅರಿವೇ ಗುರು ಶೈಲಾ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ನೀವೆಲ್ಲ ಹಬ್ಬ ಮಾಡ್ತಾ ಇದ್ದೀರಾ. ಇಲ್ಲಿ ಕಾಡಿನ ರಾಜ ಆಗಿ ನಾನು ಆನೆ. ನಿಮ್ಗೆ ಗೊತ್ತಿದೆ ಆನೆ ಅಂತಂದ್ರೆ ನಾನು ಉಳಿದ ನನ್ನ ಪ್ರಾಣಿಗಳ ಒಂದು ಸ್ನೇಹಿತರ ಹೆಸರನ್ನೆಲ್ಲ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ನಾವು ಎಲ್ಲ ಹೇಗೆ ಹಬ್ಬ ಆಚರಿಸಿದೀವಿ ಅನ್ನೋದನ್ನ ನಿಮ್ಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ, ಇಲ್ಲಿ ನನ್ನ ಜೊತೆ ಹಾವಿದೆ, ಆಮೇಲೆ ಹಸು ಇದೆ, ಆಮೇಲೆ ಸಣ್ಣ ಸಣ್ಣ ಪಕ್ಷಿಗಳಿದಾವು, ಪ್ರಾಣಿಗಳಿದಾವು, ಎಲ್ಲಾನು ಇದಾವು. ನಿಮಗ್ ಹೇಗೆ ಒಂದೊಂದು ಟ್ಯಾಲೆಂಟ್ ಇದೆಯೋ ಹಾಗೆ ನಮ್ಮ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಒಂದೊಂದು ಟ್ಯಾಲೆಂಟ್ ಇದೆ. ಅವು ಡಾನ್ಸ್ ಮಾಡ್ತಾವು, ಅವು ಖುಷಿ ಪಡ್ತಾವು. ಮೊದಲು ಬೆಕ್ಕು ಬರುತ್ತೆ. ಇದು ಕಾಡ್ಬೇಕು. ಮನೆಯಲ್ಲಿ ನೀವೆಲ್ಲ ಬೆಕ್ಕು ಸಾಕಿರ್ತೀರಲ್ಲ, ಈ ಕಾಡ್ಬೇಕು ಬಂದು ತನ್ನದೇ ಆದ ರೀತಿಯಲ್ಲಿ ಡ್ಯಾನ್ಸ್ ಮಾಡುತ್ತೆ. ಈ ಬೆಕ್ಕಿನ ಜೊತೆ ಗಿಳಿ, ಗುಬ್ಬಿ ಇತರ ಪಕ್ಷಿಗಳನ್ನು ಕೂಡ ಬಂದು ಡ್ಯಾನ್ಸ್ ಮಾಡ್ತಾವ. ಇನ್ನು ಇದು ಡ್ಯಾನ್ಸ್ ಮುಗಿದ ತಕ್ಷಣ ನರಿ ಅಂತ ಹೇಳ್ತಿರಲ್ಲ ನೀವು, ಫಾಕ್ಸ್ ಅಂತ, ಎಲ್ಲರೂ ಗುಳ್ಳೆ ನರಿಗಳು ಅಂತ ಬೈತಾರೆ. ಆದ್ರೆ ಗುಳ್ಳೆ ನರಿಗಳಲ್ಲ, ಬುದ್ಧಿವಂತ ನರಿಗಳು. ನೋಡಿ ಎಷ್ಟು ಚೆನ್ನಾಗಿ ಅವರು ಡಾನ್ಸ್ ಮಾಡಿ ಕುಣಿತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ಖುಷಿಯಾದ ಡಾನ್ಸ್ ಮಾಡ್ತಿರಲ್ಲ, ಹಂಗೇನೆ ನಾವು ನರಿಗಳಲ್ಲೇ ನೋಡಿ ಕೇಸರಿ ಕಲರ್ ಇದೀವಿ, ಬೂದ್ ಕಲರ್ ಇದೀವಿ, ಕಪ್ ಕಲರ್ ಇದೀವಿ, ಎಷ್ಟೊಂದು ವೆರೈಟಿ ಇದೀವಲ್ಲ ನಾವು. ಆಮೇಲೆ ಈ ಹಸು ಒಂದು ಪಾಳೆ ಬರುತ್ತೆ. ಹಸು ಡಾನ್ಸ್ ಮಾಡ್ಬೇಕಂತ ತುಂಬಾ ಖುಷಿಯಿಂದ ಇರುತ್ತ. ಆದ್ರೆ ಈ ಕೆಂಪು ಮುಖದ ಪಕ್ಷಿ ಬಂದ್ಬಿಟ್ಟು ಅದ್ರ ಖುಷಿನೆಲ್ಲ ಹಾಳು ಮಾಡ್ತಾ ಇದೆ. ಯಾಕಂತಂದ್ರ ಈ ಪಕ್ಷಿ ತಾನು ನೆಲದ ಮೇಲೆ ಕುಣಿದ್ರೆ ಕಾಣಿಸೋದಿಲ್ಲ ಅಂತ ಹೇಳಿ ಹಸುವಿನ ಬಾಲದ ಮೇಲೆ ಕುಣಿಬೇಕು ಅಂತ ಹೇಳಿ ಇಷ್ಟಪಟ್ಟೈತಿ. ಅದಕ್ಕೆ ಹಸುಗೆ ಕೋಪ ಬಂದು ದುರ್ಬಿಟ್ಕೊಂಡ್ ನೋಡ್ತಾ ಇದೆ. ಏ ಗುಬ್ಬಿ, ನನಗ್ ಸಿಟ್ಟು ಬರ್ಸ್ಬೇಡ, ನಾನ್ ನಿನಗ್ ಹಾಲು ಕೊಡುದೇ ಇಲ್ಲ ನೋಡ್ ಕುಡಿಯಾಕ ಅಂತ ಹೇಳಾಕತೈತಿ ನೋಡೋದು. ಎಲ್ಲಾನು ಪಕ್ಷಿಗಳು, ಕಾಗೆ, ಗುಬ್ಬಿ, ಆಮೇಲೆ ಉಳಿದ ಮೊಲ, ಎಲ್ಲ ಹಾವು ಕುಣಿದು 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 ಕುಪ್ಪಳಿಸಿ ಸಂತೋಷದಿಂದ ನೀರಲ್ಲಿ ಬಂದು ಸ್ವಿಮ್ಮಿಂಗ್ ಮಾಡೋದೇನು, ಸ್ನಾನ ಮಾಡೋದೇನು, ಎಷ್ಟು ಖುಷಿಯಿಂದ ಆಟ ಆಡಿದ್ರು. ಆಮೇಲೆ ಸಂಜೆ ಆಗ್ತಾ ಬಂತು. ಎಲ್ಲ ಪ್ರಾಣಿಗಳು, ಯಾವುದು ಹಸುವಿನಿಂದ ಹಿಡಿದು ಸಣ್ಣ ಒಂದು ಮೊಲದವರೆಗಿನ ಎಲ್ಲ ಪ್ರಾಣಿಗಳು ಒಂದೊಂದೊಂದೊಂದು ಪ್ರಾಣಿಗಳು ತಮ್ಮ ಬೆನ್ನ ಮೇಲೆ ಕೂಡಿಸ್ಕೊಂಡು ಅವುಗಳನ್ನು ಕರ್ಕೊಂಡು ತಮ್ಮ ಮನೆಗೆ ಹೋದು. ಗೊತ್ತಾಯ್ತಲ್ಲ ಮಕ್ಕಳೇ, ಪ್ರಾಣಿ ಪಕ್ಷಿಗಳೆಲ್ಲ ಈ ರೀತಿ ಹಬ್ಬ ಮಾಡಿ ಖುಷಿ ಪಟ್ವು. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ, ಶೈಲಕ್ಕ, ಅವರು ಅರಿವೇ ಗುರು ಶೈಲಾ ಅಂತ ಹೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.